ಈ ಕಾಲ ಒಂದು ಸ್ಮೈಲ್ ಕೊಟ್ಟರೆ ಏನು ಲಾಭ ಅನ್ನೋ ಕಾಲ. ಅಂತ ಕಾಲಘಟ್ಟದಲ್ಲಿ ಏನನ್ನೂ ನಿರೀಕ್ಷೆ ಮಾಡದೆ ಸಮಾಜಕ್ಕೊಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬೆಳಗಿನಿಂದ ಇಲ್ಲಿವರೆಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ. ಬೆಳಿಗ್ಗೆ ನಮ್ಮ SLC ಮಕ್ಕಳಿಗೆ ಶಿಕ್ಷಣದ ಎಜುಕೇಶನ್ ಎಕ್ಸ್ಪೋ ಮಾಡಿದ್ದಾರೆ. ನಂತರದಲ್ಲಿ ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಕೊನೆಗೆ ನಿಮಗೆ ಮನೋರಂಜನೆ ಸಿಗಬೇಕು ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಗಳನ್ನ ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಹೆಣ್ಮಕ್ಳ ಬಗ್ಗೆ ಭಾಳ ಜನ ಆದ್ರಿ TV ಬಿಟ್ಟು ಬಂದಿರಿ, ನಿಮ್ಗೊಂದು ದೊಡ್ಡ ನಮಸ್ಕಾರ. ಒಂದ್ಸರಿ ಗಂಡ್ಮಕ್ಳು ಜೋರಾಗಿ ಚಪ್ಪಾಳೆ ತಟ್ಟರು ಅವ್ರಿಗೆ TV ಬಿಟ್ಟು ಬಂದ್ರ. ಅದ್ರಾಗ ಏನು ದೊಡ್ಡತೆ ಆಗಲ್ಲ, ಮತ್ತೆ ಮುಂಜಾನೆ ರಿಪೀಟ್ ಆಕಾವ ಧಾರಾವಾಹಿ. ಅದಕ್ಕೆ ಬಂದಾರ. ಮೊನ್ನೆ ನಮ್ಮ ದಾವಣಗೆರೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗೇನಿ. ಅಲ್ಲಿ ಇಬ್ಬರು ಹೆಣ್ಮಕ್ಳು ಮಾತಾಡ್ಕೊಳಕತ್ತಾರ. ಪುಟ್ಟಕ್ಕಗೆ ಏನಾತಾನ ಅಂದ. ಆಟೋದನ್ನ ಬಾಯ ಹೊತ್ತಿಗೆ ಅಂದವ್. ಆಟೋದ ಹತ್ತಿಸ್ಕೊಂಡು 20, 30, 50 ಬಿಸ್ನೆ ಎತ್ತಿ ಅಂತ ಹೋಗಿ ಮನೆ ಮುಂದೆ ನಿಲ್ಸಿದ. ಮನೆ ಮುಂದೆ ನಿಲ್ಸಿದ ತಕ್ಷಣ ಒಬ್ಬ ಪರ್ಸ್ ತೆಗೆದು ರೊಕ್ಕ ಕೊಡಕತ್ತಿದ್ದ. ಆತ ಆಟೋ ಡ್ರೈವರ್ ಹೇಳಿದ, ಯಾಕ ನೀವು ಪರಿಚಯ ಇದ್ದೀರಿ, ನಾಳೆ ಬೇಕಾದ್ರೆ ರೊಕ್ಕ ಕೊಡುವಂದ್ರಂತ. ಆ ಪುಟ್ಟಕ್ಕಿಗೆ ಏನೈತೆ ಮೊದ್ಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ರಿ ಅಂದ. ಇವ್ರಿಗೆ ತಲೆ ಕೆಟ್ಟ ಬಿಡ್ತು. ಪುಟ್ಟಕ್ಕ ಅಂದ್ರೆ ನಮ್ಮ ಮನೆ ಪುಟ್ಟಕ್ಕನ ಮಾಡಿದ್ದೇನು, ಪುಟ್ಟಕ್ಕ ಧಾರಾವಾಹಿ ಶುರು 10 ನಿಮಿಷ ಲೇಟ್ ಆಯ್ತು, ರೊಕ್ಕ ತಗೊಂಡು ನಡಿಯಲ್ಲ ಅಂದ್ಬಿಟ್ರು. ಹಿಂಗ ದಾವಣಗೆರೆ ನಮ್ಮ ಮಕ್ಕಳು ಕೊಟ್ಟತಿ. ನಮ್ಮ ಅವ್ವ ಹೇಳಿದ್ಲು, ಲೋ ಅಳಿಯನ್ನು ಭಾಳ ದಿವಸ ಆಗೈತೆ ನೋಡ್ಕೊಂಬ ಹೋಗಲ್ಲ ಅಂತ ಕಳ್ಸ್ಯಾಳ ನಮ್ಮವ್ವ. ನಾನು ಹೋಗೇನು ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಮಕ್ಕ ಧಾರಾವಾಹಿ ನೋಡಿದ್ರೆ ಬಿಸಿ ಆಗ ಕೂಸು ತೂಕಿ ಅಂತ ಹಿಂಗೆ ನೋಡಕತ್ತ. ಧಾರಾವಾಹಿ ಬಾಯಿ ತಕ್ಕಂಡು ಹಿಂಗೆ ಧಾರಾವಾಹಿ ನೋಡಕತ್ತ. ಅದು ಕೂಸು ಇಳಿದು ಹೋಗ್ಬಿಟ್ಟತ್ರಿ. ನಾಯಿ ಕುಂದು ಬಂದು ಮಕ್ಕೊಂಡ್ಬಿಟ್ಟದ. ಬಾಯಿ ತಕ್ಕಂಡು ಹಿಂಗೆ ನೋಡಕತ್ತ ತೂಕಿ ಅಂತ. ಆಕೆಗೆ ಎತ್ತರನ ಅಲ್ಲ. ನಾನು ಹೋದ ತಕ್ಷಣ ಏತಮ್ಮ ಭಾಳ ದಿವಸಕ್ಕೆ ಬಂದಿ ಬಾರ, ಅಳಿಯನ್ನು ನೋಡೋಕ್ಕಾಗಿದ್ದಿಲ್ಲ, ನೋಡಿ ಬರಲ್ಲ, ಬೆಳ್ಳಗ ಕೆಂಪುಗೈತಿ ಎಲ್ಲ ಆಕೆ. ಯಾಕ ಏನು ಮಕ್ಕಂಡತ್ ನೋಡೋಣ. ನಾನು ನಾಯಿ ಕುಂದಿ ಮಕ್ಕಂಡತಿ. ಹೋಗಿ ಕೂಸಲ್ಲಿ ಕರ್ಕೊಂಬೋಗಿ ಎಲ್ಲಿ ಬಿಟ್ಟದ್ ಕರ್ಕೊಂಬಲ್ಲಿ ಹೋಗೋಣ. ಅದಕ್ಕೆ ಈ TV ಬಂದ ಮೇಲೆ ನಮಗೆಲ್ಲ ಗಂಡು ಮಕ್ಳು ಏನಾರ ಊಟ ಸಿಗ್ಬೇಕಂದ್ರೆ ಅಡ್ವರ್ಟೈಸ್ ಇದ್ದಾಗ ಸಿಗ್ಬೇಕು ನಮಗೆ. ಅಲ್ಲೇ ಇತ್ತು ನೀಡಿಕೆ ಅಂತ ತರೋ. ಅದ್ರ ಮತ್ತೆ ಉಪ್ಪಿದ್ರು ಹುಳಿ ಇರಲ್ಲ, ಹುಳಿಯೋದು ಖಾರ ಅದು. ಅದಕ್ಕೆ ಕೇಳಿದ್ರೆ ಏನಂತ, ಹೋಟ್ಲೇ ತಿಂದು ಬರ್ತೀಯಾ, ನಿನಗೆ ಹೆಂಗೆ ರುಚಿ ಬರ್ತೈತೆ ನಾಲಿಗೆ, ಎಗ್ ರೈಸ್ ತಿಂದು ಬರ್ತೀಯಾ, ನಾಲಿಗೆ ಹೆಂಗೆ ರುಚಿ ಬರ್ತೈತಿ ಅಂತಾರ. ಮತ್ತೆ ನಾವು ಸುಮ್ಮ ಆಗ್ಬೇಕು. ಹಿಂಗೆ ಹಾಕಿದ ಪರಿಸ್ಥಿತಿ. ಈ ಹೆಣ್ಮಕ್ಳು ನೋಡ್ರಪ್ಪ, ಸೀರೆ ಹುಚ್ಚು ಅಂದ್ರೆ ಭಾರಿ ಸೀರೆ ಹುಚ್ಚು, ವಿಚಿತ್ರ ಸೀರೆ ಹುಚ್ಚು. ಮೊನ್ನೆ ಮದುವೆ ಹೋಗ್ಯಾನಿ. ಅತ್ತೆಲ್ಲಿ ಕಳ ಸಸಿ ಚೇರಾಡಕತ್ತ. ಇಲ್ಲಿ ಬರ್ರಿ ಅಂದ್. ಅತ್ತೆಲ್ಲಿ ಕಳಲ್ಲೇ ನಾನು ಕೇಳಿದೆ, ಯವ್ವ ಅತ್ತಿ ಸೊಸಿ ಅಂದ್ರ ಹಾವು ಮುಗಿಸಿ ಇದ್ದಂಗ, ನೀನೇನವ ನಿಮ್ಮ ಅತ್ತಿ ಮೇಲೆ ಎಷ್ಟು ಜೀವದಿಯಲ್ಲ, ಎಲ್ಲಿ ಕುಂತು ಚೇರಾಡಕತ್ತಿಯಲ್ಲ ಅಂದೆ. ಅದಕ್ಕೆ ಏನು ಅನ್ಬೇಕು, ಏನನ್ಬಿಟ್ರೆ ನಮ್ಮ ಅತ್ತಿ ಇವತ್ತು ನನ್ನ ರೇಷ್ಮೆ ಸೀರೆ ಉಟ್ಕೊಂಬಂದಾಳ, ಎಲ್ಲರ ಕುಂತ್ರು ಹೊರಸಕತ್ತೆ, ಅದಕ್ಕೆ ಚೇರಾಡಕತ್ತೀನಿ ಅಲ್ಲ. ಹಿಂಗೆ ಆಗ್ತಿರ್ತ ಪರಿಸ್ಥಿತಿ. ಈಗ ಏನು ನಿರೂಪಣೆ ಮಾಡಿದ್ನಲ್ಲ ಅವ್ನು ಇಸ್ಮಾಯಿಲ್, ಭಾಳ ಡೇಂಜರ್ ನನ್ನ ಮಗ. ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಿರ್ತಾನೆ, ನಮ್ಮ ಮನೆಗೆ ಏನು ಸಿಟ್ಟಾಗ್ತಿರ್ತಾಳೆ. ನಿನಗೇನು ಹಬ್ಬ ಅನ್ನಂಗಲ್ಲ, ಹುಣಿವೆ ಅನ್ನಂಗಲ್ಲ, ರಾಜ ಅನ್ನಂಗಲ್ಲ, ಕಾರ್ಯಕ್ರಮಕ್ಕೆ ಹೋಗಿದ್ದೆ 12 ಗಂಟೆಗೆ ಬರ್ತೀಯಲ್ಲ ಅಂತ ಸಿಟ್ಟು ಹತ್ಬಿಡು. ನಾನು ಕೇಳಿದೆ, ದೋಸ್ತು ಯಾಕ ನೀನು ಭಾಳ ಕಾರ್ಯಕ್ರಮ ಅಡ್ಡಾಡ್ತಿದ್ದಿ, ಯಾಕೆ ನನ್ನ ಹೆಂಡ್ತಿ ಸಿಟ್ಟಾಗಲ್ಲ, ಏನು ಕಥೆ ಇಲ್ಲ ಅಂದೆ. ನಿನ್ನ ಹೆಂಡ್ತಿ ಹೊಗಳಿ ಏನಂದವ್. ಇಲ್ಲ ಬಿಡು ಅಂದೆ. ಇವತ್ತು ಹೋಗಿ ರಾತ್ರಿ ಹೊಗಳು ಖುಷಿಯಾಗಿ ಚಂದಾಗಿ ಇಟ್ಬಿಡ್ತಾಳ ಅಂದ. ನಾನು ಮನೆಗೆ ಬಂದೆ, ಬಾಕ್ಲ ತಟ್ಟಿದೆ, ಹೆಂಡ್ತಿ ಕದ ತಗಿಲ್ರಿ, ಮಕ್ಳು ಕದ ತಗೋದು. ಉಣ್ಣಾಕ್ ತಟ್ಟಿ ಕೊಡ್ಲಿಲ್ಲ, ಒಗರ್ಲು ಕ್ಯಾಸ್ ಹಿಡ್ಕೊಂಡು ಕುತ್ಕೊಂಡೆ. ಹೋಳಿಗೆ ಹಾಕಿದ್ಲು, ತುಪ್ಪ ಹಾಕಿದ್ಲು, ಬಾಯಾಗಿ ಇಟ್ಕೊಂಡು ತಿನ್ನೋದ್ರಾಗ ಒಂದು ಮಾತು ನೆನಪು ಬಂದ್ಬಿಡ್ತು ನನಗೆ. ಹೊಗಳು ಬಗ್ತಡಿ, ಯಾಕ ನಾನು ಹೆಂಡ್ತಿ ಸಿಟ್ಟದಲ್ಲ ಅಂದೆ. ಏನು ಮಸ್ತ್ ಐತೆ, ಅಮೃತದಂಗೆ ಐತಲ್ಲ ಅಂದೆ. ನನ್ನ ಹೆಂಡ್ತಿ ಒಳಗಂದ ಕುಕ್ಕರ್ ಹಿಡ್ಕೊಂಡು ಬಂದ್ಬಿಟ್ಲು. ಹಂಗ ಮನೆ ತುಂಬ ಓಣಿ ತುಂಬ ಅಡ್ಡಾಡ್ಸ್ಬಿಟ್ಲು. ಹೋಗಿ ನಿನ್ನ ಮುಸುಡಿಯೋಣ, ಮದುವೆಯಾಗಿ 10 ವರ್ಷ ಆಗ್ತದೆ, ಒಂದಿನೂ ಮಸ್ತ್ ಐತೆ ಅಂದಿಲ್ಲ. ಇವತ್ತು ಪಕ್ಕದ ಮನೆ ನೀನು ಹಿಂಗೋ ಹೋಳಿಗೆ ತಂದು ಕೊಟ್ಟಾಳ, ಇವತ್ತ ಮಸ್ತ್ ಐತೆ ಅಂತೀಯಲ್ಲ ಅಂದ. ಹೇಳ್ಕೊಟ್ಟ ಮಾತು ಕಟ್ಟಿಕೊಟ್ಟು ಬುತ್ತಿರಲ್ಲ ಅಂತೇವು. ಒಬ್ಬನು ಫುಲ್ ಟೈಟ್ ಆಗಿಬಿಟ್ಟನ. ನಮ್ಮನ್ನ ರಾಣೇಬೆನ್ನೂರನ್ನ ಕರೆಸಿ ಇಷ್ಟೆಲ್ಲ ಜನ ಸೇರಿಸಿ ಎಲ್ಲ ಪಟಾಬಾಯಿ ಮಾಡ್ಬೇಕಂತ ಮಾಡಿ ಏನು ಹಂಗ ಒಂದು ಹೇಳಿದೆ, ಇವನು ಮಾತು ನಂಬಡ್ರಿ ಅಂತಂದು. ಅಲ್ಲ, ಇವೊಂದು ಕತೆ ಹೇಳಿದ್ರೆ ನೀವು ಮತ್ತೆ ಚೇರ್ ಹಿಡ್ಕೊಂಡು ನಂಗೆ ಎದ್ದು ಬಿದ್ದು ಕುಣಿತೀರಿ. ಒಂಥರ ಬಸವ TV ಕಾಮಿಡಿ ಕಾರ್ಯಕ್ರಮ ಹೇಳಂತಾರ. ಅದೇ ಮತ್ತೆ ನನ್ನ ಪಾರದಾರ ಅವರೆಲ್ಲ. ಜಿಲ್ಲೆ ನಿಮ್ಮದಾಗಿರ್ಬೋದು, ಕಲಾವಿದರು ನಮ್ಮವರು. ಬಸವ TV ಕಾರ್ಯಕ್ರಮ ಕಾಮಿಡಿ ಪ್ರೋಗ್ರಾಮ್. ಮತ್ತು ನಾನೆಲ್ಲ ಒಂದು ಎಪಿಸೋಡ್ ಮಾಡಿದ್ದೆ, ಒಂದು 8 ಎಪಿಸೋಡ್ ಆಗಿದ್ದು. ಮಂಜುನು ಕರ್ಸನ ಅಂತಂದು ನಾನು ಹೇಳಿದೆ, ಬರ್ತೀಯನಪ್ಪ ನೀನು ಅಂತಂದೆ. ಬೆಂಗಳೂರಿಗೆ ಎದಕ್ಕೆ ಬರ್ಬೇಕ್ರಿ, ಅದವನು ಟ್ರೈನಿಗೆ ಬರಾಕತ್ತಾನ. ಟ್ರೈನಿಗೆ ಬರಾಕತ್ತಾನ, ಅದು ಹೆಂಡತಿ ಕರ್ಕೊಂಡ್ ಬರಾಕತ್ತಾನ. ಬಾಯಲ್ಲಿ ನಂದು ಶೂಟಿಂಗ್ ನೋಡುವಂತೆ ಅಂದು. ಏನಾಗೈತೆ ಅಂದ್ರೆ ಟ್ರೈನ್ ಬರಾಕತ್ತಾನ, ಒಂದು 2-3 ತಾಸು ಜರ್ನಿ ಆದ ತಕ್ಷಣ ಪಾಪ ನಮ್ಮ ತಂಗಿ ಶ್ರುತಿ,
ಯಾಕ ಮುಂಗೈ ಬಾಳ ನೋಯಾಕತ್ತೈತ್ರಿ ಹೌದಾ ಕೊಡಿ ಇದು ಯಾವ್ದು ಸುಳ್ಳು ಪಟಕ 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 ಒಂದು ಉಪ್ಪ ಕೊಟ್ಟ ನಮ್ದು ಸುಳ್ಳು ರೀ ನೀವು ಉಪ್ಪ ಕೊಟ್ಟ ತಕ್ಷಣ ನನ್ನ ಕೈ ಆರಾಮಾತ್ರಿ ನೋಡ್ರಿ ಹೆಂಗ ಮತ್ತ ಮುಂದೆ ಇನ್ನೊಂದು ತಾಸು ಜಗಳು ಇದು ಬಂತು ಚಿಕ್ಕ ಜಾಜೂರು ರೀ ಅಣೆ ಯಾಕ ಭಾರಿ ನೋಯಾಕತ್ತತ್ರಿ ಹೌದಾ ಕೊಡಿ ಇಲ್ಲಿ ಹಂಗ ಒಂದು ಅಣೆಗೆ ಅಂತ ಒಂದು ಉಪ್ಪ ಕೊಟ್ಟ ಹಣೆ ಆರಾಮಾತು ರೀ ಈ ಕೈ ನೋಯಾಕತ್ತ ಕೊಡಿ ಇಲ್ಲಿ ಉಪ್ಪ ಕೊಟ್ಟ ಫುಲ್ ಆರಾಮಾತು ಇದನ್ನ ಮ್ಯಾಕ್ ಕುತ್ಕೊಂಡು ಬಂದು ನೋಡಕತ್ತಿದ್ದ ಕೆಳಗೆ ಸಪ್ಪ ತೆಗೆದು ಬಂದ ಏನ್ರಿ ಸರ ಒಂದು ಇಂಜೆಕ್ಷನ್ ಅಲ್ಲ ಒಂದು ಮೆಡಿಸಿನ್ ಅಲ್ಲ ಒಂದು ಗುಳಿಗಿಲ್ಲ ಎಲ್ಲ ಮುದ್ರೆಗ ಆರಾಮ ಮಾಡಕತ್ತಿರಲ್ರಿ ಸರ ಅಂತ ಅಂದ ಅದಕ್ಕೆ ಇವನ ತಮ್ಮ ನಿನಗೇನಾಗೈತಿ ಅಂದ ಏನಲ್ರಿ ಸರ 6 ತಿಂಗಳು ಆತು ಕುಂದ್ರಸೋಲ್ದು ನಿಂದ್ರಸೋಲ್ದು ನಿಮಗೆ ಅರ್ಥ ಆಗೈತಿ ಸರ 6 ತಿಂಗಳಾಗೈತಿ ದಯಮಾಡಿ ಒಂದು ಮುತ್ತು ಕೊಟ್ಟು ಆರಾಮ್ ಮಾಡ್ರಿ ಎಷ್ಟು ಚಂದ ನಗಿತೀರಪ್ಪ ನಮ್ಮೂರಾಗ ಬಂದು ನಮ್ಮರೇ ತೆಗಿತ ನಾವು ರಾಣೆ ಮುದ್ರಂದ್ರೆ ಎಷ್ಟು ಖುಷಿ ನಗಿತೀರಿ ಅಂದ್ರ ಬಾರಿ ವಿಚಿತ್ರ ಚಿಪ್ಪಣದನ್ರಿ ಅವನು ಮೊನ್ನೆ ಒಂದು ಬೈಕ್ ಆಕ್ಸಿಡೆಂಟ್ ಆಗೈತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರ ಡಿಸ್ಚಾರ್ಜ್ ಮಾಡಿದ ತಕ್ಷಣ ಏನು ಮಾಡಿದ್ರು ಅಂದ್ರೆ ಅವರು ಕೆಲಸ ಮಾಡಿರ್ತಾರಲ್ಲ ಇಂಡೈರೆಕ್ಟ್ ರೊಕ್ಕ ಕೇಳಿದ್ರು ಸರ 8 ದಿವಸ ಆಸ್ಪತ್ರೆಗೆ ಅದರಿ ನಿಮ್ಮ ತಲೆ ಬಾಚನಿ ಮೈ ತೊಳ್ದನಿ ಬ್ರಷ್ ಮಾಡ್ಸೇನಿ ಅಂದ ಇವನು ಮಗ 10 ರೂಪಾಯಿ ತೆಗೆದು ಕೊಡಕತ್ತಾನ ಅಷ್ಟೆಲ್ಲ ಸೇವೆ ಮಾಡಿದ್ರೆ ಆಕೆ ಸಮಾಧಾನ ಆಗಲಿ ಮತ್ತೆ ಕೇಳಿದ್ಲು ಸರ ಯಾಕಂಗೆ ಮಾಡ್ತೀರಿ ಸರ ನಿಮ್ಮ ಆಸ್ಪತ್ರೆ ಒಳಗಡೆ 8 ದಿನ ಅದರಿ ನಿಮ್ಮ ಬ್ರಷ್ ಮಾಡ್ಸೇನಿ ತಲೆ ಬಾಚನಿ ಅಂಗಿ ಹಾಕೇನಿ ಅಂದ 50 ರೂಪಾಯಿ ಕೊಡಕತ್ತಿದ ಮತ್ತೆ ಸಮಾಧಾನ ಆಗಲಿಲ್ಲ ಯಾಕೆ ಸರ್ ಹಂಗೆ ಮಾಡ್ತೀರಿ ನೀವು 8 ದಿನ ಐತ್ರಿ ನಿಮ್ಮ ಆಸ್ಪತ್ರೆ ತಲೆ ಬಾಚನಿ ಬ್ರಷ್ ಮಾಡ್ಸೇನಿ ಅಂದ ರೊಕ್ಕ ತೆಗೆದು ಬಕಣದ ಇಟ್ಕೊಂಡ ನಾನು ಏನಾರ 1000 ರೂಪಾಯಿ 2000 ರೂಪಾಯಿ ಕೊಡ್ತಾನ ನಾನು ತಿಳ್ಕೊಂಡನಿ ಇವನ ಮಗ ಏನು ಮಾಡಬೇಕು ಯವ್ವ ನಿನ್ನ ಋಣ ಈ ಜನದಾಗ ತೀರ್ಸಕ್ಕಾಗಲ್ಲ ಇನ್ನೊಂದು 8 ದಿನ ಇರ್ತಾನೆ ನಾನು ಬ್ರಷ್ ಮಾಡಿಸ್ತಾನೆ ತಲೆ ಬಾಚ್ತಾನೆ ಮೈ ತೊಳಿತೀನಿ ಅಂದ ಜೀಪುಂಡ ಮಗ ಅದಾನು ಅದಕ್ಕೆ ಕೇಳ್ತಾರೆ ಬಂಧುಗಳೇ ಹಚ್ಚುವುದಾದರೆ ದೀಪವನ್ನು ಹಚ್ಚು ಬೆಂಕಿಯನ್ನು ಹಚ್ಚಬೇಡ ಆರಿಸುವುದಾದರೆ ಬೇರೆಯವರ ನೋವನ್ನು ಆರಿಸು ಯಾರ ನಗೆಯನ್ನು ಆರಿಸಬೇಡ ಯಾರ ನಗೆಯನ್ನು ಆರಿಸಬೇಡ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸ್ವಲ್ಪ ಸಮಯದ ಹಾಸ್ಯ ತಮಗೆ ಸಂತೋಷ ಕೊಟ್ಟಿದ್ರೆ ಕಲಾವಿದರಿಗೆ ಜೋರಾದ ಚಪ್ಪಾಳೆಗಳನ್ನು ಕಟ್ಟೋದ್ರ ಮೂಲಕ ಪ್ರೋತ್ಸಾಹ ಸಲ್ಲಿಸಬೇಕು ಇನ್ನೂ ಬಂದಿಲ್ಲ